ವೀಕ್ಷಕರೇ, ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಬೃಹತ್ ನವೀನ ಕಟ್ಟಡ, ಇದನ್ನೊಮ್ಮೆ ನೋಡಿ. ಚಿಕ್ಕಬಳ್ಳಾಪುರದಿಂದ ಈಶಾ ದೇವಾಲಯಕ್ಕೆ ಹೋಗುವ ಮಾರ್ಗದಲ್ಲಿರುವ ಈ ಕಟ್ಟಡವೇ ಶ್ರೀ ಸರೋವರ್ ರೆಸಾರ್ಟ್. ಇದು ನಾಳೆ ಉದ್ಘಾಟನೆಯಾಗುತ್ತಿದೆ. ಈಶಾ ದೇವಾಲಯದಲ್ಲಿ ಕೂಗಳತೆ ದೂರದಲ್ಲಿ ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ದೂರದಲ್ಲಿರುವ ಈ ರೆಸಾರ್ಟ್ ದಿನ್ನೆಹೊಸಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಗಂಗನಮಿದ್ದೆ ಮಾರ್ಗದಲ್ಲಿ ನಿರ್ಮಾಣವಾಗಿದೆ. ರೆಸಾರ್ಟ್ ಅಂದ ಕೂಡಲೇ ಇದು ಕೇವಲ ಹೊರಗಿನವರಿಗೆ ಮಾತ್ರ, ಸ್ಥಳೀಯರು ಈ ವೆಚ್ಚ ಭರಿಸಲು ಸಾಧ್ಯವಿಲ್ಲ ಅನ್ನೋ ತೀರ್ಮಾನ ಬೇಡ. ಯಾಕೆಂದ್ರೆ ಇಲ್ಲಿ ಎಲ್ಲ ವರ್ಗದವರಿಗೂ ಅನುಕೂಲವಾಗುವ ರೀತಿಯಲ್ಲಿಯೇ ಇದೆ ಇಲ್ಲಿನ ಕೊಠಡಿಗಳ ಬೆಲೆ. ಹೌದು, ಆಕರ್ಷಕವಾದ ಕಟ್ಟಡ, ಸುಂದರ ವಾತಾವರಣ, ಇಂಟೀರಿಯರ್ ಅಂತೂ ಸೂಪರ್. ಎಲ್ಲ ಎಸಿ ಕೊಠಡಿಗಳು ಅಷ್ಟೇ ಅಲ್ಲ, ನೀವು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಅದಕ್ಕೆ ವೇದಿಕೆಯೂ ನಿರ್ಮಿಸಲಾಗಿದೆ. ಪ್ರೊಜೆಕ್ಟರ್ ಮತ್ತು ಸ್ಕ್ರೀನ್ ಇದ್ದು ನಿಮ್ಮ ನೆನಪುಗಳನ್ನು ಇಲ್ಲಿ ಪ್ಲೇ ಮಾಡಿ ನೋಡಲು ಅವಕಾಶವಿದೆ. ಹುಟ್ಟುಹಬ್ಬದ ಸಂಭ್ರಮ, ಬೀಗರ ಊಟದ ಅದ್ದೂರಿತನ, ನಿಶ್ಚಿತಾರ್ಥದಂತಹ ಕಾರ್ಯಕ್ರಮಗಳಿಗೆ ಈ ಶ್ರೀ ಸರೋವರ್ ರೆಸಾರ್ಟ್ ಹೇಳಿ ಮಾಡಿಸಿದಂತಿದೆ. ವಿಶಾಲ ಮೈದಾನ, ವೇದಿಕೆ ಎಲ್ಲವೂ ಇರುವ ಕಾರಣ ಯಾವುದೇ ಕಾರ್ಯಕ್ರಮ ಯಾವುದೇ ಅಭ್ಯಂತರವಿಲ್ಲದೆ ಇಲ್ಲಿ ಆಚರಿಸಬಹುದು. ಇಷ್ಟೆಲ್ಲ ಅನುಕೂಲವಿರುವ ರೆಸಾರ್ಟ್ ನಮ್ಮ ಬೆಲೆಗೆ ಎಲ್ಲಿ ಸಿಗಲಿದೆ ಎಂಬ ಯೋಚನೆಯೇ ಬೇಡ. ಸ್ಥಳೀಯರಿಗಾಗಿಯೇ ವಿಶೇಷ ರಿಯಾಯಿತಿ ನೀಡಲು ರೆಸಾರ್ಟಿನ ಮಾಲೀಕರು ನಗರಸಭೆಯ ಮಾಜಿ ಉಪಾಧ್ಯಕ್ಷರಾದ ಜೆ ನಾಗರಾಜ್ ಅವರು ಭರವಸೆ ನೀಡಿದ್ದಾರೆ. ರಾಜಧಾನಿ ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲ ವ್ಯಾಪ್ತಿಯ ಜನರು ಯಾವುದೇ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿದ್ರೂ ಶ್ರೀ ಸರೋವರ್ ರೆಸಾರ್ಟ್ನಲ್ಲಿ ಸಂಪರ್ಕಿಸಬಹುದು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.